ಉತ್ತರಾಧಿಕಾರಿ ಭಾಗ 15. ಜಯಕುಮಾರ್ ಆಡಿದ ಆ ಕೊನೆಯ ಮಾತುಗಳು ಸಣ್ಣ ಅನುಮಾನದ ಪ್ರಶ್ನೆ ಆಗಿರಲಿಲ್ಲ, ಬದಲಾಗಿ ನೇರವಾದ ಭೀಕರ ಆರೋಪವಾಗಿತ್ತು. ಕೃಷ್ಣವೇಣಿಯ ನಡವಳಿಕೆಯ ಬಗ್ಗೆ ಈಗ ಅವನಿಗೆ ಸಂಪೂರ್ಣ ಅನುಮಾನ ಮಾಡಿತ್ತು. ತನ್ನ ಪ್ರೀತಿಯ ಭಾವಿ ಪತಿಯಿಂದ ಇಂತಹ ಮಾತುಗಳನ್ನು ಕೇಳಬೇಕಾಗಿ ಬಂದ ಕ್ಷಣ ಅವಳ ಹೃದಯಕ್ಕೆ ಎಷ್ಟು ತೀವ್ರವಾಗಿ ತಟ್ಟಿತು ಅಂತ ಊಹಿಸೋಕ್ಕೂ ಕೂಡ ಸಾಧ್ಯವೇ ಇಲ್ಲ. ಕೃಷ್ಣವೇಣಿಯ ಕೈ ಕೋಪ ಮತ್ತು ಆಘಾತದಿಂದ ತೀವ್ರವಾಗಿ ನಡಗಿತ್ತು. ಅವಳು ಏನಾದರೂ ಉತ್ತರ ನೀಡುವ ಮೊದಲೇ ಜಯಕುಮಾರ್ ಮತ್ತಷ್ಟು ರೋಷದಿಂದ ಮುಂದುವರೆದಾನೆ. ನಾವು ವಿದೇಶದಲ್ಲಿದ್ದಾಗ ನಾನು ನಿನಗೆ ಕರೆ ಮಾಡಿದಾಗಲೆಲ್ಲ ನಿನಗೆ ರಹಸ್ಯ ಕೆಲಸವಿದೆ ಅಂತ ನೆಪ ಹೇಳ್ತಿದ್ಯಲ್ವೇ, ಅದೆಲ್ಲ ಸುಳ್ಳಲ್ಲವೇ? ಈಗ ಯೋಚಿಸಿದ್ರೆ ನೀನು ಹೆಣೆದ ಆ ಕಥೆಯಲ್ಲಿ ಎಂತಹ ದೊಡ್ಡ ಮೋಸವಿತ್ತು. ನೀನು ಹೇಳಿದಾಗೆ ದಿನವಿಡೀ ಹಲವಾರು ಕೆಲಸಗಳನ್ನು ಮಾಡ್ತಿದ್ರೆ ನಿನ್ನ ಮುಖದಲ್ಲಿ ಕನಿಷ್ಠ ಆಯಾಸವಾಗಲಿ, ಕಣ್ಣುಗಳ ಕೆಳಗೆ ಕಪ್ಪು ವರ್ತುಲಗಳಾಗಲಿ ಏಕೆ ಇರ್ತಿರ್ಲಿಲ್ಲ? ಹಾಗಾದರೆ ನಾನು ಕೆಲಸ ಮಾಡ್ತಿದ್ದೆ ಅಂತ ಸುಳ್ಳು ಹೇಳ್ತಿದ್ದೇನೆಂದು ನೀನು ಭಾವಿಸಿದ್ರೆ ನಾನು ವಿದೇಶದಲ್ಲಿ ಏನೆಲ್ಲ ಮಾಡ್ತಿದ್ದೆ ಎಂದು ನೀನು ಊಹಿಸ್ತಿದ್ದೀಯಾ ಜಯಕುಮಾರ್? ಕೃಷ್ಣವೇಣಿಗೂ ಕೂಡ ಅವಳಿಗೆ ಶಾಕ್ ಆಯಿತು. ಹುಬ್ಬುಗಳನ್ನು ಆಘಾತದಿಂದ ಇನ್ನಷ್ಟು ಸುಕ್ಕುಗಟ್ಟಿದ್ವು. ಧ್ವನಿ ಕೂಡ ತುಂಬ ಗಂಭೀರವಾಗಿ ಆಯಿತು. ನಾನೇನು ಅದನ್ನು ನಿನಗೆ ಬಿಡಿಸಿ ವಿವರಿಸಬೇಕೇ ಎಂದು ಜಯಕುಮಾರ್ ತನ್ನ ಧ್ವನಿಯನ್ನು ತಗ್ಗಿಸಿ ಅಸಹ್ಯವಾಗಿ ಕೇಳಿದ. ಹೌದು, ನನಗೆ ಹೇಳಬೇಕು, ಹೇಳು, ನಾನು ಕೇಳಲೇಬೇಕು ಅಂತ ಹೇಳ್ತಾಳೆ ಕೃಷ್ಣವೇಣಿ ಗಟ್ಟಿಯಾದ ಧ್ವನಿಯಲ್ಲೇ. ನೀನು ಕೇಳಿದೀಯಾ, ಹಾಗಾಗಿ ನಾನು ನಿನ್ನ ಮುಖಕ್ಕೆ ಹೊಡೆದಂತೆ ಹೇಳ್ತಾ ಇದ್ದೀನಿ ನೋಡು. 4 ವರ್ಷಗಳ ಹಿಂದೆ ಮಾಯಾ ತನ್ನ ಬಳಿ ಹೇಳಿದ್ದ ಪ್ರತಿಯೊಂದು ಕೊಳಕು ಕಥೆಯನ್ನು ಜಯಕುಮಾರ್ ಈಗ ಕೃಷ್ಣವೇಣಿಗೆ ನಿಖರವಾಗಿ ಹೇಳೋಕೆ ಶುರು ಮಾಡ್ತಾನೆ. ವ್ಯತ್ಯಾಸವೆಂದರೆ ಅದು ಅವನು ಮಾಯಾಳ ಮಾತುಗಳನ್ನು ನಂಬಿರಲಿಲ್ಲ, ಆದರೆ ಇಂದು ಅದನ್ನೇ ಸತ್ಯವೆಂದು ನಂಬಿ ಅಬ್ಬರಿಸ್ತಿದ್ದ. ಆ 5 ವರ್ಷಗಳಲ್ಲಿ ನಿನಗೆ ವಿವಿಧ ಶ್ರೀಮಂತ ಪ್ರೇಮಿಗಳು ಕೂಡ ಇದ್ರು. ಅವರು ನಿನ್ನನ್ನು ತಮ್ಮ ಪ್ರೇಯಸಿಯಾಗಿ ಇಟ್ಕೊಂಡು ನಿನ್ನ ಶಿಕ್ಷಣಕ್ಕೆ ಹಣ ಕೊಟ್ಟರು, ನಿನಗೆ ಅವರ ಭಾಷೆಯನ್ನು ಕಲಿಸಿದ್ರು, ನೀನು ಅವರಿಗಾಗಿ ಕದ್ದು ಗರ್ಭಪಾತವನ್ನು ಕೂಡ ಮಾಡಿಸ್ಕೊಂಡೆ, ಸರಿಯೇ? ಆ ಕ್ಷಣ, ಆ ಭೀಕರ ಕ್ಷಣದಲ್ಲಿ ಕೃಷ್ಣವೇಣಿಗೆ ತನ್ನ ಎದೆಯೊಳಗಿನ ಹೃದಯ ತಟ್ಟನೆ ಸತ್ತು ಹೋದ ಹಾಗೆ ಭಾಸ ಆಗುತ್ತೆ. ಅವಳು ನಿಧಾನವಾಗಿ ತಲೆಬಾಗಿ ತನ್ನ ಬೆರಳಿನಲ್ಲಿದ್ದಂತಹ ನಿಶ್ಚಿತಾರ್ಥದ ಉಂಗುರವನ್ನು ನೋಡಿದ್ಲು. ಅವಳ ಕಣ್ಣುಗಳಲ್ಲಿ ಬಿಸಿಯಾದ ಕಣ್ಣೀರು ನಿಯಂತ್ರಣವಿಲ್ಲದೆ ತುಂಬಿ ಬಂದಿತ್ತು. ಅವರ ನಿಶ್ಚಿತಾರ್ಥವಾಗಿ ಇನ್ನೂ 1 ವಾರವೂ ಪೂರ್ಣಗೊಂಡಿರಲಿಲ್ಲ. ಆದರೆ ಈಗ ಅವಳ ಭಾವಿ ಪತಿಯೇ ಫೋನ್ನಲ್ಲಿ ಅವಳ ಮಾನ ಮರ್ಯಾದೆಯ ಬಗ್ಗೆ ಇಷ್ಟೊಂದು ಕೀಳಾಗಿ ಅವಳ ಒಂದು ಸಂಸ್ಕಾರದ ಬಗ್ಗೆ ಮಾತಾಡ್ತಿದ್ದ. ಒಬ್ಬ ಮಹಿಳೆಗೆ ಅವಳ ಶೀಲ ಮತ್ತು ಚಾರಿತ್ರ್ಯ ಎಷ್ಟು ಮುಖ್ಯ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ತಿಳಿದಿದೆ. ಅವನ ಬಳಿ ಯಾವುದೇ ದೃಢವಾದ ಪುರಾವೆಗಳಿಲ್ಲ, ಕೇವಲ ಮಾಯಾ ಎಣೆದಂತಹ ಕುರಿತಂಥದ್ದು ಸುಳ್ಳುಗಳನ್ನಷ್ಟೇ ಮೆಚ್ಚಿಕೊಂಡು ಅವನು ಏಕಪಕ್ಷೀಯವಾಗಿ ಅವಳ ಮೇಲೆ ಈ ಎಲ್ಲ ಕೊಳಕು ಆರೋಪಗಳನ್ನು ಹೊರಿಸ್ತಾ ಇದ್ದ. ತಾನು ಜೀವಕ್ಕಿಂತ ಹೆಚ್ಚಾಗಿ ನಂಬಿದ್ದಂತಹ ಭಾವಿ ಪತಿಯಿಂದಲೇ ಈ ರೀತಿಯ ಸ್ಪಷ್ಟ ಅಪನಂಬಿಕೆ, ಅನುಮಾನ ಎದುರಾದಾಗ ಅದು ಹೃದಯ ಸೀಳುವ ದ್ರೋಹದಂತೆ ತಟ್ಟಿತ್ತು. ಆದರೆ ಜಯಕುಮಾರ್ ಇಲ್ಲಿಗೆ ನಿಲ್ಲಿಸಲಿಲ್ಲ. ಅವಳ ಮನೆಯ ಹೊರಗೆ ನಿಂತು ಅವನು ಫೋನ್ನಲ್ಲಿ ಅವಳನ್ನು ಸತತವಾಗಿ ಪ್ರಶ್ನಿಸ್ತಾನೇ ಇದ್ದಾನೆ. ಅವನ ಪ್ರಶ್ನೆಗಳಂತೂ ಖಾಲಿ ಆಗ್ತಾನೇ ಇಲ್ಲ. ಅಲ್ಲಿ ಆ ರಾತ್ರಿ ನಿಂತಿದ್ದಂತಹ ಅಪರಿಚಿತ ವ್ಯಕ್ತಿ ಯಾರಂತ ಜಯಕುಮಾರ್ ತೀವ್ರವಾಗಿ ಪ್ರಶ್ನಿಸ್ತಾನೆ. ಕೃಷ್ಣವೇಣಿ ಅದನ್ನು ನಿರಾಕರಿಸಲು ಸಾಧ್ಯವೇ ಇಲ್ಲ ಎಂದು ಅವನು ಅಬ್ಬರಿಸ್ತಾನೆ. ಏಕೆಂದರೆ ಅವಳ ಬಡಾವಣೆಯಲ್ಲಿ ವಾಸಿಸುವಂತಹ ಕಮಲಾ ಎಂಬ ವೃದ್ಧೆ ಅವರಿಬ್ಬರು ತೀರಾ ಹತ್ತಿರವಾಗಿ ನಿಂತಿದ್ದನ್ನು ತನ್ನ ಸ್ವಂತ ಕಣ್ಣುಗಳಿಂದಲೇ ನೋಡಿದ್ದಾಳಂತೆ. ಕೃಷ್ಣವೇಣಿ ಅದಕ್ಕೆ ಪ್ರತಿಯಾಗಿ ಒಂದೇ ಒಂದು ಮಾತನ್ನು ಕೂಡ ಆಡದೆ ಕರೆ ಸಂಪರ್ಕವನ್ನು ತಟ್ಟನೆ ಕಡಿತಗೊಳಿಸ್ತಾಳೆ. ಅವಳಿಗೆ ಅವನ ಆ ಕೊಳಕು ಅನುಮಾನದ ಮಾತುಗಳನ್ನು ಇನ್ನೊಂದನ್ನು ಕೇಳೋಕ್ಕೆ ಇಷ್ಟವೇ ಇರಲಿಲ್ಲ. ಅವಳ ಮೊಬೈಲ್ ಫೋನ್ ಮರಳಿ ಕಂಪಿಸುತ್ತಾ ರಿಂಗಾಯಿತು. ಆದರೆ ಕೃಷ್ಣವೇಣಿ ಅದನ್ನು ಹಾಗೆಯೇ ಬಿಟ್ಲು. ಕರೆಯನ್ನು ಸ್ವೀಕರಿಸಲೇ ಇಲ್ಲ. ಅವಳಿಗೆ ಅಳಲು ಕೂಡ ಇಷ್ಟ ಇರಲಿಲ್ಲ. ಆ ಆಘಾತಕ್ಕೆ ಮುರಿದು ಬೀಳಲು ಮನಸ್ಸಿರಲಿಲ್ಲ. ಆದರೆ ಅವಳು ಸಂಪೂರ್ಣವಾಗಿ ದಣಿದಿದ್ಲು, ತೀವ್ರವಾಗಿ ದಣಿದಿದ್ಲು. ಅವಳು ಮೆಲ್ಲನೆ ಸೋಫಾದ ಮೇಲೆ ಕುಳಿತು ತನ್ನ ಮೊಣಕಾಲುಗಳನ್ನು ಎದೆಗೆ ಬಿಗಿಯಾಗಿ ತಪ್ಪಿಕೊಂಡು ಅವುಗಳ ನಡುವೆ ತನ್ನ ಮುಖವನ್ನು ಊದ್ಕೊಂಡ್ಳು. ಈಗ ಅವಳಿಗೆ ತನ್ನ ತಲೆಯನ್ನು ಉಷ್ಟ್ರಪಕ್ಷಿಯಂತೆ ಮರಳಿನಲ್ಲಿ ಊದ್ಕೊಂಡು ಜಗತ್ತಿನಿಂದ ಅಡಗಿಕೊಳ್ಳುವಂತಾಗ್ತಿತ್ತು. ಯಾರ ಜೊತೆಯೂ ಕೂಡ ಧೈರ್ಯವಾಗಿ ನಿಂತು ಮಾತನಾಡುವಂತಹ ಮನಸ್ಸಿರಲಿಲ್ಲ. 5 ವರ್ಷಗಳ ಹಿಂದೆ ಘೋರ ಕತ್ತಲೆಯಿಂದ ಕೂಡಿದ್ದಂತಹ ಅವಳ ಬದುಕಿನ ಆಕಾಶದಲ್ಲಿ ಒಂದು ಬೆಳ್ಳಿಯ ರೆಕ್ಕೆಯಂತೆ ಜಯಕುಮಾರ್ ಅವಳ ಮುಂದೆ ಪ್ರತ್ಯಕ್ಷನಾಗಿದ್ದ. ಅವನು ನಿಜವೆಂದು ತೋರಲಿಲ್ಲ, ಆದರೆ ಅವನು ನಿಜವಾದ ಪ್ರೀತಿ ಎಂದು ನಂಬಿಸಿ ಈ ಒಂದು ಆಸೆಯ ಕತ್ತಲೆಯ ಆಕಾಶ ಶೀಘ್ರದಲ್ಲೇ ತಿಳಿಯಾಗ್ತದೆ ಅಂತ ಅವಳಿಗೆ ಭರವಸೆಯನ್ನು ನೀಡಿದ್ದ. ಆ ಸಣ್ಣ ಬೆಳಕಿನ ಗೆರೆ ಅವಳನ್ನು ಸಂಪೂರ್ಣವಾಗಿ ಮೋಡಿ ಮಾಡಿತ್ತು. ತನ್ನ ಕಟು ನೆರಳಿನಲ್ಲಿ ಹೊರಬಂದು ಆ ಅಪನಂಬಿಕೆಯ ಗುಡುಗು ಮೋಡಗಳ ಕೆಳಗೆ ಧೈರ್ಯದಿಂದ ನಿಲ್ಲುವಂತೆ ಮಾಡಿತ್ತು.
ಆ ಬೆಳಕು ಅವಳಿಗೊಂದು ಸುಂದರ ಭರವಸೆಯನ್ನು ನೀಡಿತ್ತು. ಅದು ಹೇಳ್ತಿತ್ತು, ನನ್ನ ನಂಬು ಕೃಷ್ಣವೇಣಿ, ಇಲ್ಲಿಯೇ ನಿಂತು ಪ್ರೀತಿಯ ಸೂರ್ಯನಿಗಾಗಿ ಕಾಯಿ. ಆಕಾಶ ಸ್ಪಷ್ಟವಾದಾಗ ನಾನು ನಿನ್ನ ಇಡೀ ಪ್ರಪಂಚವನ್ನು ನಕ್ಷತ್ರಗಳಂತೆ ಹೊಳೆಯುವಂತೆ ಮಾಡ್ತೇನೆ. ಅವಳು ಮೂರ್ಖಳಂತೆ ಆ ಬೆಳಕನ್ನು ದಿಟ್ಟಿಸುತ್ತಾ ತನ್ನ ಬದುಕಿನ ಕತ್ತಲೆಯ ಆಕಾಶ ತಿಳಿಯಾಗಲು ಕಾಯ್ತಾ ಇದ್ಲು. ಆದರೆ ಇದ್ದಕ್ಕಿದ್ದಂತೆ ಆ ಬದುಕಿನ ಆಕಾಶ ಇನ್ನಷ್ಟು ಭೀಕರ ಕತ್ತಲೆ ಆಯಿತು, ಆವೃತವಾಯಿತು ಮತ್ತು ಅನಿರೀಕ್ಷಿತವಾಗಿ ಘೋರ ನಿರಾಶೆಯ ಮಳೆ ಸುರಿಯಲು ಪ್ರಾರಂಭಿಸಿತು. ಅವಳು ತಲೆಯಿಂದ ಪಾದದವರೆಗೆ ಆ ಕಣ್ಣೀರಿನ ಮಳೆಯಲ್ಲಿ ಒದ್ದೆಯಾಗಿದ್ಲು. ಚಳಿಯಲ್ಲಿ ನಡುಗ್ತಾ ಇದ್ಲು. ಈ ಇಡೀ ಜಗತ್ತಿನಲ್ಲಿ ನಾನು ಮಾತ್ರ ಅತ್ಯಂತ ಅದೃಷ್ಟಹೀನ ಮತ್ತು ಮೂರ್ಖಳು ಅನ್ನೋ ಥರ. ಅವಳು ಸೋಫಾದ ಮೇಲೆ ಬಹಳ ಹೊತ್ತು ಮುದ್ರುಕೊಂಡು ಮಲಗಿ ನಿದ್ರೆಗೆ ಜಾರಿದ್ಲು. ಹೊಟ್ಟೆಯಲ್ಲಿ ಅಸಹನೀಯ ಹಸುವಿನ ನೋವು ಶುರುವಾದಾಗ ಮಾತ್ರ ಅವಳಿಗೆ ತಕ್ಷಣ ಎಚ್ಚರವಾಗುತ್ತೆ. ಎಂತಹದ ನೋವೇ ಇರಲಿ, ಎಂತಹ ಕಷ್ಟಗಳೇ ಇರಲಿ, ಆದರೆ ಹಸಿವು ಅನ್ನೋದು ಯಾರ ಮಾತನ್ನು ಕೇಳೋದಿಲ್ಲ ನೋಡಿ. ಕೃಷ್ಣವೇಣಿ ಬೆಳಗ್ಗೆಯಿಂದ ಒಂದು ತುತ್ತು ಊಟವನ್ನು ಸೇವಿಸಿಲ್ಲ. ಅವಳು ಬಟ್ಟೆ ಬದಲಾಯಿಸಿಕೊಂಡು ಮನೆಯ ಕೀಲಿ ಮತ್ತು ಪರ್ಸನ್ನು ತೆಗೆದುಕೊಂಡು ಊಟ ಮಾಡಲು ಮನೆಯಿಂದ ಹೊರಟಳು. ಊಟ ಮುಗಿಸಿದ ನಂತರವೂ ಅವಳಿಗೆ ಒಂಟಿ ಮನೆಗೆ ಹಿಂತಿರುಗೋಕ್ಕೆ ಮನಸ್ಸೇ ಆಗಲಿಲ್ಲ. ಆದ್ದರಿಂದ ಅವಳು ತನಗೆ ಪರಿಚಿತವಾದರೂ ಇದ್ದಕ್ಕಿದ್ದಂತೆ ವಿಚಿತ್ರವೆನಿಸುತ್ತಿರುವ ನಗರದಲ್ಲಿ ಸ್ವಲ್ಪ ದೂರ ನಡೆಯೋಕೆ ಅಂತ ನಿರ್ಧರಿಸ್ತಾಳೆ. ಬಹುಶಃ ಹೀಗೆ ನಡೆಯೋದ್ರಿಂದ ಅವಳ ಭಾರವಾದ ಮನಸ್ಥಿತಿ ಕೊಂಚ ಹಗುರವಾಗಬಹುದು. ಬಹುಶಃ ಅವಳು ಈ ನೋವಿನಿಂದ ಚೇತರಿಸಿಕೊಳ್ಳಬಹುದು. ಅವಳು ಮೆಟ್ರೋ ನಿಲ್ದಾಣ ತಲುಪಿ ತನ್ನ ಸ್ಮಾರ್ಟ್ ಕಾರ್ಡನ್ನು ಸ್ವೈಪ್ ಮಾಡಿ ಪ್ರದೇಶ ದ್ವಾರವನ್ನು ದಾಟ್ತಾಳೆ. ಅವಳು ಗೇಟ್ ದಾಟ್ತಿದ್ದ ಹಾಗೆ ಯಾರೋ ಇದ್ದಕ್ಕಿದ್ದಂತೆ ಹಿಂದಿನಿಂದ ಬಂದು ಅವಳ ಬಲಗೈಯನ್ನು ಬಿಗಿಯಾಗಿ ಹಿಡಿತಾರೆ. ಕೃಷ್ಣವೇಣಿ ತೀವ್ರ ಆಘಾತದಿಂದ ಹಿಂತಿರುಗಿ ನೋಡ್ತಾಳೆ. ಮಾಯಾ ಮತ್ತು ಕೃಷ್ಣವೇಣಿ ಒಂದೇ ತಾಯಿಯ ಒಡಲಲ್ಲಿ ಜನಿಸಿದಂತಹ ಸೋದರಿಯರು ಅಂತ ಕೇಳಿದಾಗ ಕಮಲ ತನ್ನ ಕಾಲುಗಳನ್ನು ಹಿಂದಕ್ಕೆ ಎಳೆದುಕೊಂಡು ಮಾಯಾಳನ್ನು ಕುತೂಹಲದಿಂದ ಕೇಳಿದ್ಲು. ಕಣ್ಣು, ನಿನಗೆ ಈಗ ಎಷ್ಟು ವಯಸ್ಸಾಗಿದೆ? 26 ಅಂದ್ಲು ಮಾಯಾ. ಅವಳಿಗಾಗಿ ಮೆಟ್ರೋದಲ್ಲಿ ಸಿಕ್ಕ ಸಾಧಾರಣ ಮುದುಕಿಯೊಂದಿಗೆ ಮಾತಾಡಲು ಹೇಳಷ್ಟು ಇಷ್ಟವಿರಲಿಲ್ಲ. ಆದರೆ ಆ ಬೋಗಿ ತೀರ ಜನದಟ್ಟಣೆಯಿಂದ ಕೂಡಿದ್ರಿಂದ ಅವಳು ಅನಿವಾರ್ಯವಾಗಿ ಅಲ್ಲೇ ಪಕ್ಕದಲ್ಲೇ ಇದ್ದಿದ್ದರಿಂದ ಉತ್ತರಿಸಲೇಬೇಕಾಗುತ್ತೆ. ಆ ಮುದುಕಿ ಕಮಲ ಕುಹಕದ ಮುಗುಳ್ನಗುತ್ತಾ ಅವಳನ್ನು ಅಸೂಯೆಯಿಂದ ನೋಡುವಂತೆ ನಟಿಸುತ್ತಾ, ಅಯ್ಯೋ, ನೀನು ನೋಡಲು ತುಂಬ ಚಿಕ್ಕ ಹುಡುಗಿಯಂತೆ ಕಾಣಬೇಕಿತ್ತಲ್ಲವೇ? ಆದರೆ ಅದ್ಯಾಕೋ 30 ವರ್ಷ ದಾಟಿದ ಪ್ರೌಢ ಮಹಿಳೆಯಂತೆ ವಯಸ್ಸಾದವಳಂತೆಯೇ ಕಾಣ್ತಿದ್ಯಪ್ಪ ಅಂತ ಹೇಳಿದ್ಲು. ತಕ್ಷಣ ಮಾಯಾಳ ಮುಖ ತಕ್ಷಣವೇ ತೀವ್ರ ಕೋಪದಿಂದ ಕೆಂಪಗಾಗಿ ಹೋಗಿತ್ತು. ಅವಳ ಸುತ್ತಲೂ ನಿಂತಿದ್ದಂತಹ ಪ್ರಯಾಣಿಕರು ಆ ಮಾತನ್ನು ಕೇಳಿ ನಗುವುದನ್ನು ತಡೆಯೋಕೆ ಆಗಲಿಲ್ಲ. ಯಾಕಂದರೆ ಅವಳ ಮಾತು, ಅವಳ ವರಸೆ ಆ ರೀತಿ ಇತ್ತು. ಮಾಯಾಳ ಮುಖ ಅನುಮಾನದಿಂದ ಹುರಿದು ಹೋಯಿತು. ಅಷ್ಟೂ ಜನರ ಮುಂದೆ ಅಂತಹ ಮಧ್ಯವಯಸ್ಕ ಮಹಿಳೆಯೊಂದಿಗೆ ಜಗಳವಾಡಿ ತನ್ನ ಗೌರವ ಕಳೆದುಕೊಳ್ಳಲು ಅವಳಿಗೆ ಸಾಧ್ಯವಿರಲಿಲ್ಲ. ಹಾಗಾಗಿ ಅವಳು ತನ್ನ ತೀವ್ರ ಕೋಪವನ್ನು ನುಂಗಿಕೊಂಡ್ಳು. ಅವಳ ರಕ್ತದೊತ್ತಡ ತಕ್ಷಣವೇ ಹೆಚ್ಚಾಗುವಂತಾಯಿತು. ಅಷ್ಟರಲ್ಲೇ ಕೃಷ್ಣವೇಣಿಯ ಕೈ ಹಿಡಿದು ಹೇಳಿದಂತಹ ಮಾಯಾ, ತಂಗಿ ಕೃಷ್ಣವೇಣಿ, ಇದು ನಿಜವಾಗಿಯೂ ನೀನೇ ಅಲ್ವೇ ಎಂದು ಅತ್ಯಂತ ಪ್ರಕಾಶಮಾನವಾಗಿ ನಕಲಿಯಾಗಿ ಮುಗುಳ್ನಗ್ತಾಳೆ. ನಾವು ವಿದೇಶದಲ್ಲಿದ್ದಾಗ ಮಾಯಾಳ ಮಾತುಗಳನ್ನು ನಂಬಲಿಲ್ಲವಲ್ಲ ಎಂದು ನನಗೆ ತೀವ್ರ ವಿಷಾದವಾಗ್ತಿದೆ. ಜಯಕುಮಾರು ಫೋನ್ನಲ್ಲಿ ಆಡಿದಂತಹ ಆ ಒಂದು ಕಟು ಮಾತುಗಳು ಕೃಷ್ಣವೇಣಿಯ ಮನಸ್ಸಿನಲ್ಲಿ ಮತ್ತೆ ಗುಡುಗಿನಂತೆ ಮೊಳಗ್ತಾ ಇದ್ವು. ಮಾಯಾ ತನ್ನ ಬಗ್ಗೆ ಜಯಕುಮಾರ್ ಬಳಿ ಕೊಳಕು ದೂಷಣೆಯಿಂದ ಮಾತಾಡಿದ್ಲಲ್ವಾ, ತಾನು ಮಾಡದ ಭೀಕರ ತಪ್ಪುಗಳನ್ನು ತನ್ನ ಮೇಲೆ ಹೊರಿಸಿದ್ಲಲ್ವಾ. ಸ್ವತಃ ಸಹೋದರಿಯಾಗಿದ್ದು, ಒಡ ಹುಟ್ಟಿದವಳಾಗಿದ್ದು ಮಾಯಾ ಇಷ್ಟೊಂದು ಏಯ ಮತ್ತು ಕೀಳಾಗಿ ವರ್ತಿಸಬಲ್ಲಳೆ ಎಂದು ಕೃಷ್ಣವೇಣಿಗೆ ಕನಸಿನಲ್ಲೂ ಕೂಡ ಊಹಿಸೋಕೆ ಬರಲಿಲ್ಲ, ಅನುಮಾನ ಬಂದಿರಲಿಲ್ಲ. ಕೃಷ್ಣವೇಣಿ ತಕ್ಷಣವೇ ತನ್ನ ಕೈಯನ್ನು ಬಲವಾಗಿ ಜೋಡಿಸಿಕೊಂಡ್ಳು. ಹೋಗು ಇಲ್ಲಿಂದ, ನೀನು ಕೊಳಕು ಕೈಗಳನ್ನು ನಿನ್ನಿಂದ ತಕ್ಷಣವೇ ತೆಗೆ. ಅಯ್ಯೋ, ನಾನು ಹತ್ತಿ ಬಿಡಬೇಕೀಗ? ಮಾಯಾಳ ತುಟಿಗಳು ವ್ಯಂಗ್ಯದಿಂದ ಸುರುಳಿಸುತ್ತಿದ್ದವು. ಆದರೆ ಅವಳು ಎಳ್ಳಷ್ಟು ಕೋಪಗೊಳ್ಳಲಿಲ್ಲ. ಬದಲಾಗಿ ಅವಳು ಕೃಷ್ಣವೇಣಿಯನ್ನು ಹಿಂಬಾಲಿಸುತ್ತಾನೇ ಇದ್ಲು. ಮೆಟ್ರೋದ ಬಾಗಿಲುಗಳು ತೆರೆದುಕೊಂಡಾಗ ಮಾಯಾ ಕೂಡ ಅವಳ ಹಿಂದೆ ಒಳಗೆ ಬಂದ್ಲು. ಮೆಟ್ರೋ ಬಾಗಿಲುಗಳು ತಟ್ಟನೆ ಮುಚ್ಚಿಕೊಂಡವು. ಮಾಯಾ ಜನದಟ್ಟಣೆಯಲ್ಲಿ ತನ್ನನ್ನು ತಾನು ಸ್ಥಿರಗೊಳಿಸಿಕೊಂಡು ಕೃಷ್ಣವೇಣಿಯ ಬಳಿ ಬಂದು, ಅಮ್ಮ, ನಿನ್ನ ಇಂದು ಊಟಕ್ಕೆ ಮನೆಗೆ ಕರೆದುಕೊಂಡು ಬರೋಕೆ ಅಂತ ಹೇಳಿದ್ದಾಳೆ ಅಂತ ಹೇಳಿದ್ಲು. ಕೃಷ್ಣವೇಣಿ ಆ ಮಾತು ತನ್ನ ಕಿವಿಗೆ ಬೀಳಲೇ ಇಲ್ವೇನೋ ಅನ್ನೋ ಥರ, ನನಗೆ ಹೇಳಲೇ ಇಲ್ವೇನೋ ಅನ್ನೋ ಥರ ಮುಖ ತಿರುಗಿಸಿ ನಟಿಸ್ತಾಳೆ. ಅಯ್ಯೋ ಅಕ್ಕ, ನಿನ್ನ ಶೂ ನೋಡು, ನನ್ನ ಕಾಲ್ ಮೇಲಿದೆ. ಮಾಯಾ ಇದ್ದಕ್ಕಿದ್ದಂತೆ ಕೆಳಗೆ ನೋಡಿ ಹತ್ತಿರದ ಸೀಟ್ನಲ್ಲಿ ಕುಳಿತಿದ್ದ ಮಹಿಳೆಗೆ ಗಟ್ಟಿಯಾಗಿ ಹೇಳಿದ್ಲು. ಆ ಸೀಟ್ನಲ್ಲಿ ಕುಳಿತಿದ್ದವರು ಬೇರೆ ಯಾರೂ ಅಲ್ಲ, ಅದೇ ನಿಲ್ದಾಣದಲ್ಲಿ ಅತ್ತಿ ಹೇಗೋ ಕಷ್ಟಪಟ್ಟು ಸೀಟ್ ಗಿಟ್ಟಿಸ್ಕೊಂಡಿದ್ದ ಅದೇ ಕಿರಿಕಿರಿ ಮುದುಕಿ ಕಮಲ.
ಆ ಮುದುಕಿ ಕಮಲ ಕೃಷ್ಣವೇಣಿಯನ್ನು ತೀಕ್ಷ್ಣವಾಗಿ ನೋಡ್ತಾಳೆ. ಆದರೆ ಅವಳ ಮುಖದಲ್ಲಿ ಯಾವುದೇ ಅನುಕಂಪ ಭಾವನೆ ಇರಲಿಲ್ಲ. ಅವಳು ತನ್ನ ಮನಸ್ಸಿನೆಲ್ಲ ಅತ್ಯಂತ ಕೀಳಾಗಿ ಇಡೀ ಕುಟುಂಬವನ್ನೇ ನಾಶ ಮಾಡುವಂತಹ ವ್ಯಕ್ತಿ ಎಂದರೆ ಹೀಗಿರಬೇಕು ಎಂತಹ ಕಲ್ಲು ಹೃದಯದ ದಯೆಯಿಲ್ಲದ ಮಹಿಳೆ ತನ್ನ ಸ್ವಂತ ಸಹೋದರಿ ಮಾಯಾಳನ್ನು ಈ ರೀತಿ ಸಾರ್ವಜನಿಕವಾಗಿ ಅವಮಾನಿಸ್ತಿದ್ದಾಳೆ. ಆದರೂ ಅವಳಿಗೆ ಅದು ಯಾವುದಾದರೂ ಅರಿವೇ ಇಲ್ಲದಂತೆ ನಟಿಸ್ತಿದ್ದಾಳಲ್ಲ ಅಂತ ಕಮಲಾಳಿಗೆ ಈಗ ಕೃಷ್ಣವೇಣಿಯನ್ನು ಎದುರಿಸಿದ್ದಕ್ಕೆ ಒಳಗೊಳಗೆ ತೀವ್ರ ವಿಷಾದವಾಯಿತು. ಪರಿಸ್ಥಿತಿ ಹೀಗಾಗ್ತದೆ ಅಂತ ಅವಳಿಗೆ ಮೊದಲೇ ತಿಳಿದಿದ್ರೆ ಆ ಕೊಳಕು ಬಟ್ಟೆಯ ತುಂಡನ್ನು ಈ ರಾಶಿಯ ಮೇಲೆ ಹಾಗೆಯೇ ಬಿಟ್ಟು ಬಿಡಬಹುದಿತ್ತು. ಮೆಟ್ರೋ ರೈಲು ಅಣ್ಣಾನಗರ ಪೂರ್ವ ಮೆಟ್ರೋ ರೈಲ್ ಕಡೆ ಹೋಗ್ತಾ ಇದೆ. ಕಮಲಾಳಿಗೆ ತನ್ನ ವಾಚಾಳಿತನವನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ಮಾತನಾಡೋಕ್ಕೆ ಪ್ರಾರಂಭಿಸ್ತಾಳೆ. ಅವಳು ಕೃಷ್ಣವೇಣಿಯ ಮುಖವನ್ನೇ ದಿಟ್ಟಿಸಿ ನೋಡ್ತಾ, ಏ ಹುಡುಗಿ, ನೀನು ಯಾಕೆ ಇಷ್ಟೊಂದು ಕಲ್ಲು ಹೃದಯದವಳು ಎಂದು ಕಟುವಾಗಿ ಕೇಳ್ತಾಳೆ. ಕೃಷ್ಣವೇಣಿ ಆಶ್ಚರ್ಯದಿಂದ ಅವಳನ್ನೇ ನೋಡ್ತಾಳೆ. ನಾನು ಇಷ್ಟೊಂದು ನಿರ್ದಯಿಯಾಗಿ ನಡೆದುಕೊಳ್ಳಲು ನಾನೇನು ಮಹಾರ ಅಪರಾಧ ಮಾಡಿದ್ದೇನೆ ಎಂದು ಅವಳು ಮನಸ್ಸಿನಲ್ಲೇ ಆಶ್ಚರ್ಯಪಟ್ಟಳು. ಆದರೆ ಅದೇ ಸಮಯದಲ್ಲಿ ಈ ಉದ್ದ ನಾಲಿಗೆಯು ಆತ್ಮಸಾಕ್ಷಿ ಇಲ್ಲದ ಕಮಲ ಮುಂದೆ ಏನೆಲ್ಲ ಇಲ್ಲ ಸಲ್ಲದ ಕತೆ ಕಟ್ಟುತ್ತಾಳೆ ಅಂತ ನೋಡೋಕೆ ಅವಳಿಗೆ ಕುತೂಹಲವೂ ಕೂಡ ಮೂಡಿತು. ಕಮಲ ಅವಳನ್ನು ಉರಿಯುವ ಕಣ್ಣುಗಳಿಂದ ದಿಟ್ಟಿಸಿ ನೋಡುತ್ತಾ, ನಾನು ಮೆಟ್ರೋ ಹತ್ತಿದಾಗ ಸೀಟು ಸಿಗದೆ ತೊಂದರೆ ಪಡಿತಿದ್ದನ್ನು ನೀನು ನೋಡಲಿಲ್ವೇ? ನನ್ನ ನೋಡು, ನನಗೆ ಈಗಾಗಲೇ 50 ವರ್ಷ ದಾಟಿ ಹೋಗಿದೆ. ಆದರೂ ನೀನು ಬಂದು ಸೌಜನ್ಯಕ್ಕಾದರೂ ನನ್ನ ಜೊತೆ ಕುಳಿತುಕೊಳ್ಳಿ ಅಥವಾ ಸೀಟ್ ಬಿಟ್ಕೊಡ್ಲಿಲ್ವಲ್ಲ. ನಿಮ್ಮಂತಹ ಯುವಜನರಿಗೆ ಸ್ವತಃ ಕಾರು ಖರೀದಿಸುವ ಸಹ ಯೋಗ್ಯತೆ ಇಲ್ಲ. ಅದಕ್ಕೆ ನಮ್ಮಂತಹ ನಡೆದಾಡುವ ಸಾಧ್ಯವಾಗದ ಬಡ ವೃದ್ಧರ ಟಿಕೆಟ್ಗಳನ್ನು ಕಸಿದುಕೊಂಡು ಮೆಟ್ರೋದಲ್ಲಿ ಹೇಗೆ ಜಗಳವಾಡ್ತಿದ್ದೀರಿ ಅಲ್ವೇ ಅಂತ ಹೇಳಿದ್ಲು. ನಂತರ ಕಮಲ ತನ್ನ ಎದೆ ಉಬ್ಬಿಸಿ, ಅದೃಷ್ಟವಶಾತ್ ತನ್ನ ಮಗ ಅತ್ಯಂತ ಪ್ರತಿಭಾನ್ವಿತ, ಅವನು ತನಗಾಗಿ ದೊಡ್ಡ ಕಾರನ್ನೇ ಖರೀದಿಸಿದ್ದಾನೆ ಅಂತ ಹೇಳಿದಾಗ ಅವಳ ಮುಖದಲ್ಲಿ ಹೆಮ್ಮೆ ಮತ್ತು ಅಹಂಕಾರ ತುಂಬಿ ತುಳುಕ್ತಾ ಇತ್ತು. ಇದನ್ನು ಕೇಳಿ ಪಕ್ಕದಲ್ಲಿದ್ದ ಮಾಯಾಳ ಬೆನ್ನು ತಕ್ಷಣವೇ ನೆಟ್ಟಗಾಯಿತು. ಕೃಷ್ಣವೇಣಿ ಎಲ್ಲರ ಮುಂದೆ ನಾಚಿಕೆಯಿಂದ ತಲೆ ತಗ್ಗಿಸುವುದನ್ನು ನೋಡಲು ಕಾತುರದಿಂದ ಅವಳು ಕೃಷ್ಣವೇಣಿಯ ಕಡೆಗೆ ತಿರುಗಿದ್ಲು. ಅವಳು ತನ್ನ ಮುಖದಲ್ಲಿದ್ದಂತಹ ದುಷ್ಟ ಸಂತೋಷದ ಭಾವನೆಯನ್ನು ಮರೆಮಾಡಲು ಯತ್ನಿಸಲೂ ಇಲ್ಲ. ಆದರೆ ಕಮಲಾಳ ಅಹಂಕಾರದ ಮಾತುಗಳು ಮೆಟ್ರೋದಲ್ಲಿದ್ದ ಇತರ ಯುವ ಪ್ರಯಾಣಿಕರಿಗೂ ತೀವ್ರ ಅವಮಾನ ಉಂಟು ಮಾಡಿತ್ತು. ಅವರಿಗೆ ಹೆಚ್ಚು ಹಣ ಸಂಪಾದಿಸಲು ಸಾಧ್ಯವಾಗದೆ ಕಾರು ಖರೀದಿಸಿರುವುದು ನಿಜವಿರಬಹುದು. ಆದರೆ ಅವರಲ್ಲಿ ಕೆಲವರು ಬೆಂಗಳೂರಿನ ದಟ್ಟವಾದ ಟ್ರಾಫಿಕ್ನಲ್ಲಿ ಸಿಲುಕಾಕೊಳ್ಳೋದ್ರಿಂದ ಮೆಟ್ರೋದಲ್ಲಿ ಪ್ರಯಾಣಿಸುವುದು ಅತ್ಯಂತ ಅನಾನುಕೂಲಕರ ಎಂದು ಭಾವಿಸಿದರು. ವೃದ್ಧೆ ಕಮಲ ಕೃಷ್ಣವೇಣಿಯ ಜೊತೆ ಉಚಿತವಾಗಿ ಜಗಳವಾಡುತ್ತಿದ್ದರಿಂದ ಇತರ ಪ್ರಯಾಣಿಕರು ಇದನ್ನು ಸಾರ್ವಜನಿಕವಾಗಿ ಕಾಲಕ್ಷೇಪ ಅಂತ ಭಾವಿಸಿ ಮೌನವಾಗಿದ್ದರು. ಆಗ ಕೃಷ್ಣವೇಣಿ ಶಾಂತವಾಗಿ ಆದರೆ ಗಂಭೀರ ಧ್ವನಿಯಲ್ಲಿ ಹೇಳಿದ್ಲು, ನಾನು ನನ್ನ ವಿದೇಶಿ ವ್ಯಾಸಂಗವನ್ನು ಮುಗಿಸಿ ನನ್ನ ತಾಯ್ನಾಡಿಗೆ ಮರಳಿದ್ದೇನೆ. ನನ್ನ ಕುಟುಂಬವೇನು ಅತ್ಯಂತ ಶ್ರೀಮಂತ ಕುಟುಂಬವೇನಲ್ಲ. ಆದರೆ ಅದೃಷ್ಟವಶಾತ್ ನಾನು ಓದುತ್ತಿರುವಾಗಲೇ ರಾತ್ರಿ ಹಗಲೆನ್ನದೇ ಕಷ್ಟಪಟ್ಟು ಕೆಲವು ಉದ್ಯೋಗಗಳನ್ನು ಮಾಡಿದ್ದೆ. ನಾನು ಕಷ್ಟಪಟ್ಟು ಸಂಪಾದಿಸಿದ ಹಣದಿಂದಲೇ ನನ್ನ ಮನೆಯಲ್ಲಿದ್ದ ಹಿರಿಯರಿಗೆ ಪ್ರಯಾಣಿಸಲು ಅನುಕೂಲವಾಗಲಿ ಎಂದೇ ಕಾರನ್ನು ಖರೀದಿಸಿಕೊಟ್ಟಿದ್ದೇನೆ. ಅದು ಏನೇ ಇರಲಿ, ನಮ್ಮಂಥ ಯುವಕರು ದಿನನಿತ್ಯದ ಕೆಲಸಕ್ಕಾಗಿ ಈ ರೀತಿ ಮೆಟ್ರೋದಲ್ಲಿ ಪ್ರಯಾಣಿಸುವುದನ್ನು ತಪ್ಪಿಸೋಕೆ ಸಾಧ್ಯವೇ ಇಲ್ಲ. ಅದು ನಮಗೆ ಅನುಕೂಲ. ಆದರೆ ವಯಸ್ಸಾದ ನಮ್ಮ ತಂದೆಗೆ ಮೆಟ್ರೋ ಜನಸಂದಣಿಯಲ್ಲಿ ನಿಮ್ಮ ಕಾರಿದ್ದ ಮಗ ನಿಮ್ಮನ್ನು ಹೇಗೆ ಬಳಲಲು ಬಿಡಬಾರದು ಅಲ್ವಾ? ನೀವು ಹಾಗೆ ಮಾಡಿದರೆ ಅದು ನಿಮ್ಮ ಹೆತ್ತವರಿಗೆ ಅಗೌರವ ತೋರಿದಂತಾಗುತ್ತದೆ. ಕೃಷ್ಣವೇಣಿ ಶಾಂತವಾಗಿ ಉತ್ತರಿಸುತ್ತಾ ಆ ಮುದುಕಿ ಕಮಲಾಳ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸುತ್ತಾ ಹೇಳಿದ್ಲು. ಕಮಲ ಕೃಷ್ಣವೇಣಿಯನ್ನು ಕ್ರೋಧದಿಂದ ದಿಟ್ಟಿಸ್ತಿದ್ಲು. ಅವಳ ನೋಟದಲ್ಲಿ ಬೆಂಕಿ ಉರಿತಿರುವಂತೆ ಕಾಣ್ತಿತ್ತು. ಮೆಟ್ರೋದಲ್ಲಿದ್ದ ಇತರ ಪ್ರಯಾಣಿಕರು ಮತ್ತೆ ನಗಲು ಪ್ರಾರಂಭಿಸಿದರು. ಆದರೆ ಈ ಬಾರಿ ಅವರು ಆ ಅಹಂಕಾರದ ವೃದ್ಧ ಮಹಿಳೆಯನ್ನು ನೋಡಿ ವ್ಯಂಗ್ಯವಾಗಿ ನಗಾಡ್ತಾ ಇದ್ರು. ಇನ್ನು ಮುಂದೆ ಅವಳು ಮನೆಗೆ ಹೋಗಿ ತನ್ನ ಹೆತ್ತವರನ್ನು ಸರಿಯಾಗಿ ನೋಡಿಕೊಳ್ಳದ ತನ್ನ ಮಗನನ್ನು ಗದರಿಸ್ತಾಳೆ ಎಂದು ಎಲ್ಲರೂ ತಮ್ಮಲ್ಲೇ ನಗೋಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಮೆಟ್ರೋ ಮುಂದಿನ ನಿಲ್ದಾಣದಲ್ಲಿ ಬಂದು ನಿಲ್ಲುತ್ತೆ. ತನ್ನ ಸುತ್ತಲಿನ ಅಣಕಿಸುವ ನಗುವನ್ನು ಸಹಿಸಲಾಗದೆ ಕಮಲ ತೀವ್ರ ಕೋಪಗೊಂಡು ಮುಖದೊಂದಿಗೆ ಮೆಟ್ರೋದಿಂದ ಹೊರಗೆ ಓಡಿ ಹೋಗ್ತಾಳೆ. ತರಾತುರಿಯಲ್ಲಿ ಹತ್ತಿರದಲ್ಲಿದ್ದ ಕೆಲವು ಯುವಕರನ್ನು ತಳ್ಳಿ ಹಾಕಿದ್ಲು. ಮಾಯಾ ಇನ್ನು ಕೃಷ್ಣವೇಣಿಯನ್ನು ಹಿಂಬಾಲಿಸ್ತಾನೆ ಇದ್ಲು. ಅವಳು ಬೆಂಬಿಡದೆ ಮೆಟ್ರೋದಿಂದ ಇಳಿದ ನಂತರ ಕೃಷ್ಣವೇಣಿ ತಕ್ಷಣವೇ ಎಲ್ಲಿಗೂ ಹೋಗಲಿಲ್ಲ. ಶಂಕರ್ ನಗರದ ಜನ್ನಿ ಬೀಡ ಬೀದಿಗಳಲ್ಲಿ ನಿಧಾನವಾಗಿ ನಡೆದ್ಲು. ಆಗಾಗ ತಲೆ ಎತ್ತಿ ಬೆಂಗಳೂರಿನ ಭವ್ಯವಾದ ಎತ್ತರವಾದ ಕಟ್ಟಡಗಳನ್ನು ನೋಡ್ತಾ ಇದ್ಲು. ಕೃಷ್ಣವೇಣಿಗೆ ತನ್ನದೇ ಆದ ಒಂದು ಸುಂದರವಾದ ಕನಸಿತ್ತು. ಅದೇನೆಂದರೆ, ಬದುಕಿನಲ್ಲಿ ತನಗಾಗಿ ಏನನ್ನಾದರೂ ಅರ್ಥಪೂರ್ಣವಾದ ಹಾಗೂ ಹೆಮ್ಮೆಯ ಮೂರ್ತಿಯಂತಿರುವ ಸ್ವತಃ ಕಟ್ಟಡವನ್ನು ನಿರ್ಮಿಸುವಂಥದ್ದು. ಮಾಯಾ ಕೃಷ್ಣವೇಣಿಯನ್ನು ಹಿಂಬಾಲಿಸಿ ಬೀದಿಗೆ ಬಂದಳು.
ಆದರೆ ಅವಳಿಗೆ ಇನ್ನು ಮುಂದೆ ನಡೆಯಲು ಸಾಧ್ಯವೇ ಆಗಲಿಲ್ಲ. ಸುಡುವ ಮಧ್ಯಾಹ್ನದ ಸೂರ್ಯ ಅವಳ ಸೂಕ್ಷ್ಮ ಚರ್ಮವನ್ನು ಸುಡುತ್ತಿದ್ದಂತೆ ಭಾಸವಾಗ್ತಿತ್ತು. ಅವಳು ಹಿಂತಿರುಗುವ ಮೊದಲು ಕೃಷ್ಣವೇಣಿಯನ್ನು ಒಬ್ಬ ಹುಚ್ಚು ಮಹಿಳೆಯನ್ನು ನೋಡುವಂತೆ ನೋಡಿ ಹೊರಟು ಹೋಗ್ತಾಳೆ. ರಾತ್ರಿ ಮನೆಗೆ ಮರಳಿದ ಕೃಷ್ಣವೇಣಿಯ ಮೊಬೈಲ್ನಲ್ಲಿ ಒಟ್ಟು 3 ಧ್ವನಿಯ ಸಂದೇಶಗಳು ಅಂದರೆ ವಾಯ್ಸ್ ಮೆಸೇಜಸ್ ಕೂಡ ಬಂದಿರ್ತವೆ. ಅವು ಬೇರೆ ಯಾರಿಂದಲೂ ಅಲ್ಲ, ಅವೆಲ್ಲವೂ ಕೂಡ ಸ್ವತಃ ತನ್ನ ಭಾವಿ ಪತಿ ಜಯಕುಮಾರ್ ಕಳಿಸಿದವುಗಳೇ ಆಗಿದ್ವು. ಕೃಷ್ಣವೇಣಿ ತಲೆ ಎತ್ತಿ ಕಿಟಕಿಯಿಂದ ಹೊರಗೆ ಕತ್ತಲಾದ ರಾತ್ರಿಯ ಆಕಾಶದತ್ತ ಮೌನವಾಗಿ ನೋಡಿದ್ಲು. ಅವಳು ಮೆಲ್ಲನೆ ಮೊದಲ ಧ್ವನಿ ಸಂದೇಶದ ಮೇಲೆ ಕ್ಲಿಕ್ ಮಾಡಿ ಕೇಳಲು ಪ್ರಾರಂಭಿಸಿದ್ಲು. ಕೃಷ್ಣವೇಣಿ, ನೀನು ನನಗೆ ದ್ರೋಹ ಮಾಡಿ ತಪ್ಪು ಮಾಡಿದೆ. ಆದರೂ ನಾನು ಇಲ್ಲೊಬ್ಬನೇ ಕುಳಿತು ನನ್ನ ದುಃಖವನ್ನು ಮರೆಯಲು ಯಾಕೆ ಹೀಗೆ ಕಂಠಪೂರ್ತಿ ಕುಡಿಯುತ್ತಿದ್ದೇನೆ. 2ನೇ ಸಂದೇಶ ಪ್ಲೇ ಆಯಿತು. ನನ್ನ ನಿರ್ಮಲ ಅತ್ಯಂತ ಪರಿಶುದ್ಧವಾದ ಕೃಷ್ಣವೇಣಿಗೆ ಈಗ ಏನಾಯಿತು? ಅವಳನ್ನು ಎಲ್ಲೋ ಮರೆ ಮಾಡಿದ್ದೀಯಾ? ಅವಳನ್ನು ನನಗೆ ಹಿಂತಿರುಗಿ ಕೊಡು. ನನ್ನ ಹಳೆಯ ಕೃಷ್ಣವೇಣಿಯನ್ನು ನನಗೆ ಹಿಂತಿರುಗಿ ಕೊಡು. 3ನೇ ಸಂದೇಶದಲ್ಲಿ ಅವನ ಧ್ವನಿ ನಡುಗ್ತಿತ್ತು. ಹೇಳು ಕೃಷ್ಣವೇಣಿ, ನಾನು ನಿನ್ನನ್ನು 4 ವರ್ಷಗಳಿಗೂ ಹೆಚ್ಚು ಕಾಲ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೇನೆ. ಆದರೆ ನೀನು ನನ್ನನ್ನು ಎಂದಿಗೂ ಆತ್ಮೀಯವಾಗಿ ಸ್ಪರ್ಶಿಸಿಲ್ಲ. ನಾವು ಸುಮಾರು 1 ವರ್ಷದಿಂದ ಒಟ್ಟಿಗಿದ್ದೀವಿ. ಹಾಗಾದರೆ ನೀನು ನನ್ನನ್ನು ಮುಟ್ಟಲು ಸಹ ಬಿಡುತ್ತಿಲ್ಲ ಯಾಕೆ? ಜಯಕುಮಾರ್ ಕಳಿಸಿದ್ದ 3 ಧ್ವನಿ ಸಂದೇಶಗಳನ್ನು ಕೃಷ್ಣವೇಣಿ ಕಣ್ಣೀರಿನಿಂದ ಕೇಳಿಸ್ಕೊಂಡ್ಳು. ಅವನು ಬ್ರೇಕಪ್, ಸಂಬಂಧದ ಕಡಿತ ಬಗ್ಗೆ ಏನಾದರೂ ಕಟುವಾಗಿ ಹೇಳುತ್ತಾನೆ ಎಂದು ಅವಳು ಭಯದಲ್ಲೇ ಇದ್ಲು. ಆದರೆ ಅವನು ಮಾತ್ರ ಒಮ್ಮೆಯೂ ಅದರ ಬಗ್ಗೆ ಪ್ರಸ್ತಾಪವನ್ನು ಮಾಡಲೇ ಇಲ್ಲ. ಕೃಷ್ಣವೇಣಿ ಈ ಎಲ್ಲ ಗೊಂದಲಮಯ ಆಲೋಚನೆಯಲ್ಲಿ ಮುಳುಗಿರುವಾಗಲೇ ಅವಳ ಫೋನ್ ತಟ್ಟನೆ ಮತ್ತೆ ಕಂಪಿಸೋಕೆ ಶುರುವಾಗುತ್ತೆ. ಅವಳಿಗೆ ಬಂದ ಹೊಸ ಸಂದೇಶದ ಮೇಲೆ ಕ್ಲಿಕ್ ಮಾಡ್ತಾಳೆ. ಜಯಕುಮಾರ್ ಇದ್ದ ಸ್ಥಳದಲ್ಲಿ ಯಾವುದೋ ಒಂದು ಭಯಾನಕ ಹಿನ್ನೆಲೆ ಶಬ್ದ ಮತ್ತು ಗಲಾಟೆ ಅನ್ನೋದು ಕೇಳಿಸ್ತಿತ್ತು. ಅವನು ಸಂಪೂರ್ಣ ಮಧ್ಯದ ಅಮಲಿನಲ್ಲಿ ಉನ್ಮಾದದಿಂದ ಗಟ್ಟಿಯಾಗಿ ಕೂಗ್ತಾ ಇದ್ದಾನೆ. ನೀನು ಯಾಕೆ ಇಷ್ಟೊಂದು ಒಳ್ಳೆಯವಳಂತೆ ವರ್ತಿಸ್ತಾ ಇದೆಯಾ? ನೀನು ನಿಜವಾದ ಕೊಲೆಗಾರ ಎಂದು ನನಗೆ ಈಗ ತಾನೇ ತಿಳಿಯಿತು. ಹೇಳು, ನೀನು ಈಗ ಮನೆಯಲ್ಲಿ ಒಬ್ಬಂಟಿಯಾಗಿಯೇ ಇದೆಯಾ ತಾನೇ? ನಿನಗೆ ಆ ರಹಸ್ಯ ಗೆಳೆಯನಿದ್ದರೆ ನನಗೆ ಅದರಿಂದ ಯಾವುದೇ ಅಭ್ಯಂತರವಿಲ್ಲ. ಆದರೆ ಲಂಡನ್ನಲ್ಲಿ ನೀನು ಯಾವ ರೀತಿಯ ಕೊಳಕು ಜೀವನವನ್ನು ನಡೆಸಿದ್ದೀಯಾ ಎಂದು ಒಮ್ಮೆ ಯೋಚಿಸಿ ನೋಡು. ನಿನಗೂ ಆ ಬೀದಿ ವೈಶ್ಯಗೂ ಏನು ವ್ಯತ್ಯಾಸ? ನಿನಗೂ ಆ ಬೀದಿ ನಾಯಿಗೂ ಏನು ವ್ಯತ್ಯಾಸ? ಜಯಕುಮಾರ್ ಫೋನ್ನಲ್ಲಿ ಕಾರಿದ್ದ ಹಾಲಾಹಲದಂತಹ ಮಾತುಗಳು ಕೃಷ್ಣವೇಣಿಯ ಎದೆಯನ್ನೇ ಸೀಳಿಬಿಟ್ವು. ಅವಳ ಹೃದಯದ ಬಡಿತ ಅತಿಯಾದ ನೋವಿನಿಂದ ವೇಗವಾಯಿತು. ಆದರೂ ಅವಳು ಅಲ್ಲನ್ನು ಕಡಿದುಕೊಂಡು ತನ್ನ ಕಣ್ಣೀರನ್ನು ಹತ್ತಿಕ್ಕುತ್ತಾ ಕಂಪ್ಯೂಟರ್ನತ್ತ ಮುಖವನ್ನು ಮಾಡಿದ್ಲು. ಕೇವಲ ತೀವ್ರವಾದ ಕೆಲಸ ಮಾತ್ರ ಅವಳ ಮನಸ್ಸನ್ನು ಈ ದ್ರೋಹದ ನೋವಿನಿಂದ ಬೇರೆಡೆಗೆ ಕೇಂದ್ರೀಕರಿಸಲು ಮತ್ತು ಬೇರೆ ಯಾವುದಾದರ ಬಗ್ಗೆ ಯೋಚಿಸದಂತೆ ತಡೆಯೋಕೆ ಸಾಧ್ಯವಾಗಿತ್ತು. ಆದರೆ ಅವಳು ಕೆಲಸದಿಂದ ಸ್ವಲ್ಪ ವಿಚಲಿತಳಾದಾಗಲೆಲ್ಲ ಅವಳ ಆಲೋಚನೆಗಳು ನಿಯಂತ್ರಣವಿಲ್ಲದೆ ಮತ್ತೆ ಅದೇ ಕಟ್ಟು ಸತ್ಯದತ್ತ ಅಲೆದಾಡುವುದನ್ನು ತಡೆಯಲು ಕೂಡ ಅವಳಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ತನ್ನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಂತಹ ಭಾವಿ ಪತಿ ಜಯಕುಮಾರು ತನ್ನ ನಿಶ್ಚಿತಾರ್ಥದ ಪತ್ನಿಯನ್ನು ಯಾಕೆ ಎಳ್ಳಷ್ಟು ನಂಬೋಕೆ ಸಾಧ್ಯವಾಗ್ತಿಲ್ಲ? ಬದಲಾಗಿ ಕುತಂತ್ರಿ ಮಾಯಾಳ ಸುಳ್ಳುಗಳನ್ನೇ ಯಾಕೆ ಹೀಗೆ ಕಣ್ಣುಮುಚ್ಚಿ ನಂಬ್ತಾ ಇದ್ದಾನೆ ಎಂದು ಕೃಷ್ಣವೇಣಿಗೆ ಈ ಕಡೆ ಅರ್ಥವೇ ಆಗ್ತಿರಲಿಲ್ಲ. ವಾಸ್ತವವಾಗಿ ತನಗೆ ಸಂಬಂಧವೇ ಇಲ್ಲದ ಆ ವಾಚಾಳಿ ವೃದ್ಧೆ ಕಮಲಾಳ ಅಸಂಬದ್ಧ ಮಾತುಗಳನ್ನು ನಂಬುವ ಬದಲು ಅವನು ತನ್ನ ಕೃಷ್ಣವೇಣಿಯನ್ನು ಯಾಕೆ ನಂಬ್ತಾ ಇಲ್ಲ? ಅವರ ನಡುವಿನ ಒಂದು ನಂಬಿಕೆಯ ಬಾಂಧವ್ಯ ಇಷ್ಟು ಬೇಗ ಇಷ್ಟು ದುರ್ಬಲವಾಗಿ ಮುರಿದು ಬೀಳ್ತದೆ ಅಂತ ಅವಳು ಕನಸು ಮನಸ್ಸಿನಲ್ಲೂ ಕೂಡ ಭಾವಿಸಿರಲಿಲ್ಲ. ಕಥೆ ಮುಂದುವರಿಯುತ್ತೆ, ನೋಡೋಣ ಕೃಷ್ಣವೇಣಿ ಯಾರ ಪಾಲಿಗೆ ಆಗ್ತಾಳೆ ಅಂತ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆಗಿದರೆ ನಿಮ್ಮ ಪ್ರೀತಿಯ ಕಾಣಿಕೆಯನ್ನು ಈ ಮುಖಾಂತರ ನೀಡಬಹುದು.